ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾವಿತ್ತು ಬಾಗಲಕೋಟೆ ಜಿಲ್ಲೆಯ ಬಿಜೆಪಿಯ ವಕ್ತಾರ ಜೊತೆ ಸತ್ಯನಾರಾಯಣ ಗಮಾಜಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ನಿಜಕ್ಕೂ ಈ ವೋಟ್ ಚೋರಿ ಅನ್ನುವಂಥದ್ದು ಬಾಗಲಕೋಟೆಯಲ್ಲಿ ಇದೆಯಾ? ಇದೊಂದು ಇಲ್ಲಿ ಸೂಕ್ತವಾಗಿರುವಂತಹ ಪದನ ಹೇಗೆ ಅನ್ನುವಂಥದ್ದು? ದೇಶದಾಗ ಕಾಂಗ್ರೆಸ್ ಪಕ್ಷ ಎಲ್ಲಾ ಕಡೆ ಹತಾಶ ಮನೋಭಾವನೆಯಿಂದ ಸೋತು ಕುಗ್ಗಿ ಸೊರಗಿ ಹೆಸರು ಕಾಣಲಾದಷ್ಟು ಪರಿಸ್ಥಿತಿ ಬಿದ್ದು ಇವತ್ತು ಈ ವೋಟ್ ಚೋರಿ ಸುಖ ಸುಮ್ಮನೆ ರಾಹುಲ್ ಗಾಂಧಿ ಅವರು ಇಡೀ ದೇಶ ತುಂಬಾ ಮಾಡ್ಕೊತ ಅಡ್ಡಾಡ್ತಾರ. ಅದು ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋಂಗ ಆ ಪಕ್ಷದ ಎಲ್ಲ ನಾಯಕರು, ಸಣ್ಣ ಪುಟ್ಟ ನಾಯಕರುಗಳು ಕೂಡ ಒಂದು ತಾಲೂಕಾ ಮಟ್ಟ ಇರ್ಬೋದು, ಜಿಲ್ಲಾ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಈ ಸತ್ಯಕ್ಕೆ ದೂರವಾದಂತ ಆರೋಪಗಳನ್ನು ತಪ್ಪಾಗಿ ಮಾಡ್ಕೊತ ಅಡ್ಡಾಡ್ತಾ ಇದ್ದಾರೆ. ನೋಡ್ರಿ, ಕಾಂಗ್ರೆಸ್ಸಿಗರಿಗೆ ಒಂದು ಸಂವಿಧಾನ ತಿಳ್ಕೊಳ್ತಾ ಇಲ್ಲ, ಕಾನೂನು ತಿಳ್ಕೊಳ್ತಾ ಇಲ್ಲ, ಮತ್ತು ಅಧ್ಯಯನ ಮಾಡ್ತಾ ಇಲ್ಲ. ಒಂದು ಕಾನೂನು ಸಂವಿಧಾನ ಕೇವಲ ಇವರ ಅಡಿಯಾಳು ಅನ್ನುವಂತ ರೀತಿ ತಿಳ್ಕೊಂಡು ವರ್ತನೆ ಮಾಡ್ಕೊಂಡು ಬಾಯಿಗೆ ಬಂದಿದ್ದು ಮಾತನಾಡ್ಕೊತ ಅಡ್ಡಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಈಗ ಎರಡು ವಿಚಾರನ ಮೊದಲೇ ಹೇಳ್ತೀನಿ, ಹೇಳ್ಬಿಟ್ಟು ನಾನು ಬಾಗಲಕೋಟೆ ಉಪಚುನಾವಣೆಗೆ ಬರ್ತಾ ಇದ್ದೀನಿ. ನೋಡಿ, ಇವತ್ತು ಮಾಧ್ಯಮದಲ್ಲಿ ಎಲ್ಲ ಮುಖಪುಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಜಿ ರಾಮ್ಜಿ ವಿಚಾರಕ್ಕೆ, ಜಿ ರಾಮ್ಜಿ ವಿಚಾರಕ್ಕೆ ಒಂದು ಮುಖಪುಟದಾಗ ಒಂದು ಜಾಹೀರಾತು ಕೊಟ್ಟತ್ತೆ. ಇಡೀ ಮುಖಪುಟ ಎಲ್ಲಾ ಪತ್ರಿಕೆಗಳಲ್ಲಿ ಕೇಂದ್ರದಾಗ ಮೇಲ್ಮನೆ ಮತ್ತೇನು ಲೋಕಸಭೆ ರಾಜ್ಯಸಭೆ ಅಪ್ರೂವ್ ಮಾಡಿ ರಾಷ್ಟ್ರಪತಿಗಳ ಅಂಕಿತ ಹಾಕಿದಂತ ಒಂದು ಕಾನೂನನ್ನ ಇವರು ವಿರೋಧ ಮಾಡ್ತಾ ಇದ್ರ. ಇವರು ವಿರೋಧ ಮಾಡೋದು ಯಾವ ರೀತಿ ಮಾಡ್ಬೇಕಾಗಿತ್ತು? ತಮ್ಮ ಪಕ್ಷದಿಂದ ವಿರೋಧ ಮಾಡ್ಲಿ, ಸಂವಿಧಾನಾತ್ಮಕ, ಅದು ಸಹಜ. ಆದ್ರೆ ಸರ್ಕಾರದ ಕಾನೂನು, ಸರ್ಕಾರದ ದುಡ್ಡಿನಿಂದ, ಜನರ ತೆರಿಗೆ ಹಣದಿಂದ ಕೇಂದ್ರದ ಕಾನೂನನ್ನು ವಿರೋಧ ಮಾಡುವಂತ ದುಸ್ಸಾಹಸ ಮಾಡ್ತಾ ಇದಾರಲ್ರಿ. ಸಂವಿಧಾನಕ್ಕೆ ಏನ್ ಬೆಲೆನೇ? ವಿ ಆರ್ ಇನ್ ಫೆಡರಲ್ ಸಿಸ್ಟಮ್. ಒಂದು ರಾಷ್ಟ್ರಪತಿಗಳ ಅಂಕಿತ ಬಿದ್ದಂತ ಮಸೂದೆಗೆ ಇವರು ವಿರೋಧ ಮಾಡ್ತಾರ ಅಂತಂದ್ರೆ ಸರ್ಕಾರದ ಹಣ ದುರ್ಬಳಕೆ ಮಾಡ್ಕೊಂಡಾರ ಅಂತ ನಾನು ಈ ಸಂದರ್ಭದಲ್ಲಿ. ಇದು ಒಂದು. ಇನ್ನೊಂದು, ಅದೇನು ದ್ವೇಷ ಭಾಷಣ, ದ್ವೇಷ ಮಸೂದೆ ಅದೊಂದು ವಿಚಾರ ಇತ್ತಲ್ಲ, ಅದು ಇನ್ನೂ ಅದಕ್ಕೆ ರಾಜ್ಯಪಾಲರ ಅಂಕಿತನ ಬಿದ್ದಿಲ್ಲ. ರಾಜ್ಯಪಾಲರ ಅಂಕಿತ ಬೀಳಲ್ಲ. ಅದರಲ್ಲಿ ನಮ್ಮ ನಾಯಕರಾದಂತ ವಿಕಾಸ್ ಪುತ್ತೂರ್ ಅವ್ರಿಗೆ ಏನು ಈ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವ ಹೊತ್ನಾಗ ನೀವು ಈ ಭಾಷಣದ ಈ ಕಾನೂನು ಅಡಿಯೊಳಗೆ ನೀವು ಅಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಎಂತದ್ರಿ? ಎಲ್ಲೈತಿ ಸಂವಿಧಾನ ಇವ್ರಿಗೆ? ಅದಕ್ಕೆ ಸ್ಪಷ್ಟವಾದಂತ ಉಲ್ಲಂಘನೆ. ಇನ್ನು ಈ ತಾವೇನು ಪ್ರಶ್ನೆ ಕೇಳಿದ್ರಲ್ಲ, ಈ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳ ವಿಚಾರಕ್ಕೆ, ಮತದಾನ ವಿಚಾರ. ನೋಡಿ, ಹಾಸ್ಟೆಲ್ ವಿದ್ಯಾರ್ಥಿಗಳು ಹೊಸದಾಗಿ ಮತದಾನ ಇಲ್ಲಿ ಮಾಡ್ತಾ ಇಲ್ಲ. ಈ ಮುಂಚೆನೆ 23 ಚುನಾವಣೆ ಇರ್ಬೋದು, 24 ಚುನಾವಣೆ ಮಾಡಿರ್ಬೋದು, ಅದಕ್ಕೆ ಪೂರ್ವದಲ್ಲಿನೂ ಮಾಡಿದ ಒಂದು. ಆಮೇಲೆ ಯಾವ್ದೋ ಇವ್ರು ತಿಳ್ಕೊಂಡಂಗ ಪೂರ್ವಾಗ್ರ ಪೀಡಿತರಾಗಿ ಹಳದಿ ಕಣ್ಣಿನಿಂದ ಒಂದೇ ಯಾವ್ದೋ ಒಂದು ಹಾಸ್ಟೆಲ್, ಯಾವ್ದೋ ಒಂದು ಸಂಸ್ಥೆ ಇಲ್ಲಲ್ಲ. ಇವತ್ತು ಸರ್ಕಾರದ ಒಂದು SC ST ಹಾಸ್ಟೆಲ್ ಇರ್ಬೋದು, ಇನ್ಯಾವುದೋ ಹಾಸ್ಟೆಲ್ಗಳು ಸರ್ಕಾರದಿಂದ ನಡೀತಾ ಇರತಕ್ಕಂಥ ಹಾಸ್ಟೆಲ್, ಎಲ್ಲಾ ಕಡೆಗೂ ಈ ಮತದಾರ ಆಗ್ತಾರೆ. ನೀವು ಬಿಡ್ಬೇಕಾಗಿತ್ತು, ಎಲ್ಲಾರನ್ನೂ ಬಿಡ್ರಿ. ಅದು ಒಂದ್ ಕಡೆ ಬಿಡೋದು, ಒಂದ್ ಕಡೆ ಮಾಡೋದು ಮಾಡಬಾರ್ದು. ಸರ್ವತ ಸಮರ್ಥ್ಯ. ನಾನು ಈ ಸಂದರ್ಭದಲ್ಲಿ ಡಾಕ್ಯುಮೆಂಟೇಶನ್ ಹೇಳ್ತೀನಿ. ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಏನು ಯೂನಿವರ್ಸಿಟಿ ಗ್ರಾಂಟ್ UGC ಏನು ವಿಶ್ವವಿದ್ಯಾಲಯ ಗೌರ್ಮೆಂಟ್ ಏನು ಶಿಕ್ಷಣ ಇಲಾಖೆ ಮಧ್ಯೆ ಅಖಿಲ ಭಾರತೀಯ ಮಟ್ಟದಲ್ಲಿ ಒಂದು MOU ಐತಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐತಿ. ಇಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಾರ ಅಂದ್ರೆ, ಇನ್ ಕಂಟಿನ್ಯೂಷನ್ ಆಫ್ UGC ಲೆಟರ್ ಆಫ್ ಯುವರ್ ನಂಬರ್ ಡೇಟೆಡ್ 19 December 2023, as you are aware, a memorandum of understanding has been signed between the Ministry of Education and Election Commission of India. ಏನು ಒಂದು ಶಿಕ್ಷಣ ಇಲಾಖೆ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಧ್ಯೆ ಒಂದು MOU ಆಗೈತಿ. ಆ MOU ಪ್ರಕಾರ ಏನ್ ಹೇಳ್ತತಿ, ಇದು ಇನ್ಕಾರ್ಪೊರೇಟ್ ವೋಟರ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಲಿಟ್ರಸಿ ಫಾರ್ಮಲಿ ಇಂಟು ಯೂನಿವರ್ಸಿಟಿ ಕಾಲೇಜ್. ಇದನ್ನ ನೀವು ಕಾರ್ಪೊರೇಟ್ ಮಾಡ್ಕೊಡ್ರಿ. ಎಲ್ಲಾ ವಿದ್ಯಾರ್ಥಿ ಹಾಸ್ಟೆಲ್ನಾಗ ಇರುವಂತ ವಿದ್ಯಾರ್ಥಿಗಳ ಮತದಾನ ಹಕ್ಕು ಕೊಡ್ರಿ. ಯಾರು ಅವನ ಎಲ್ಲೇ ಯಾವುದೋ ಈ ದೇಶದ ಯಾವುದೇ ಭಾಗದಾಗ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಗಳು ನಡೆದಾಗ ಆ ಮತದಾರ ಮತದಾನದಿಂದ ವಂಚಿತನಾಗಬಾರದು ಅನ್ನುವಂತ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಇಟ್ ಇಸ್ ನಾಟ್ ವರ್ಕಿಂಗ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಇಸ್ ಅನ್ ಆಟೋನಮಸ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದೊಂದು ಸ್ವಾಯತ್ತ ಸಂಸ್ಥೆ, ಸಂವಿಧಾನಾತ್ಮಕ ಸಂಸ್ಥೆ ಐತಿ. ಅಂತ ಸಂಸ್ಥೆ ಒಂದು ಶಿಕ್ಷಣ UGC ಒಳಗ ಜೊತೆಗೆ ಒಂದು ಅಗ್ರಿಮೆಂಟ್ ಆಗೈತಿ, MOU ಆಗಿದೆ. ಅದ್ರ ಇಷ್ಟು 8 ಪೇಜ್ ಅದಾವ್. ನಿಮ್ಗೆ ಇದನ್ನ ಮಾಹಿತಿ ಕೊಡ್ತೀನಿ ನಾನು ಬೇಕಿದ್ರೆ. ಸೊ ಈ ಒಂದು ವ್ಯವಸ್ಥೆ ಅಡಿ ಒಳಗೆ ಇದಾಗ್ತಾ ಇದೆ. ಸುಖ ಸುಮ್ನೆ ಏನೋ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಏನ್ ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳದಂತ ಸಂದರ್ಭದಲ್ಲಿ ಒಬ್ರು ಮಾಧ್ಯಮ ಮಿತ್ರರವರಿಗೆ ಪ್ರಶ್ನೆ ಕೇಳ್ತಾರ, ನೀವ್ ಯಾಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ,
ಅಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಈ ಸಂವಿಧಾನದ ರಕ್ಷಣೆ ಮಾಡ್ಬೇಕಾದ ಜವಾಬ್ದಾರಿ ನಂದಲ್ಲ ಅಂತ ಹೇಳ್ತಾರಲ್ರಿ. ಡಾಕ್ಯುಮೆಂಟೇಶನ್ ಐತಿ, ಎಲ್ಲ ಕಡೆ ರಿಲೇ ಆಗಿದೆ ಇದು. ಮತ್ತೆ ಇನ್ನೇನ್ ಮಾಡಕ್ ಹೊಂಟಿರಿ ನೀವು? ಅಂದ್ರೆ ಇವ್ರು ಕೇವಲ ಸಂವಿಧಾನನ ದುರುಪಯೋಗ ಮಾಡಿಕೊಂಡು ಕಳೆದ ಅವರ ದೀರ್ಘಾವಧಿ ಆಡಳಿತದಾಗ ಸಂವಿಧಾನವನ್ನು ಬೇಕಾಬಿಟ್ಟಿಯಾಗಿ ತಿರುಚಿ ಜನ ವಿರೋಧಿಯಾಗಿ ಜನರ ಪರವಾಗಿ ಒಂದು ತಿದ್ದುಪಡಿ ಮಾಡ್ಲಿಲ್ಲ. 106 ತಿದ್ದುಪಡಿ ಇದುವರೆಗೂ ಆದ್ರೆ ಅದ್ರಾಗ 75-76 ತಿದ್ದುಪಡಿಗಳು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ. ಒಂದು ಜನಪರವಾದ ತಿದ್ದುಪಡಿಗಳು ಅದ್ರಾಗ ಯಾವೂ ಇಲ್ಲ. ನಾನು ಈ ಸಂದರ್ಭದಲ್ಲಿ ಬಾಗಲಕೋಟೆ ಉಪಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಅವ್ರೇನು ತಪ್ಪು ಅಪಪ್ರಚಾರ ಮಾಡ್ತಾ ಇದ್ರ, ಏನು ಗೊಬೆಲ್ ಸಂಸ್ಕೃತಿ, ಒಂದು ಸುಳ್ಳನ್ನು 100 ಸಾರಿ ಹೇಳಿ ಅದನ್ನ ಸತ್ಯ ಮಾಡಕ್ ಹೋಗುವಂತದ್ದು ಒಂದು ಕಾಂಗ್ರೆಸ್ಸಿನ ಅದು DNA ಇದ್ದಂಗ ಐತಿ ಅದು. ಅದಕ್ಕೆ ಇವರು ಕೂಡ ಇಲ್ಲಿ ನಮ್ಮ ಬಾಗಲಕೋಟೆ ಕಾಂಗ್ರೆಸ್ಸಿನ ನಾಯಕರುಗಳು ಧುರೀಣರು ಈ ರೀತಿ ಮಾಡ್ತಾ ಇರೋದು ಸರ್ವತಾ ಸಮರ್ಥನೆ ಅಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಚುನಾವಣಾ ಜಿಲ್ಲಾ ಆಯೋಗದ ಅಧಿಕಾರಿಗಳಿರ್ಬೋದು, ಅದನ್ನ ಗಣನೆಗೆ ತೆಗೆದುಕೊಳ್ಬಾರ್ದು. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಎಲ್ಲಾ ಹಾಸ್ಟೆಲ್ಗಳಿಗೆ ಹೋಗಿ ನೀವು ಬೇಲಗಳು ಹೋಗ್ಬೇಕು, ಎಲ್ಲಾ ಹಾಸ್ಟೆಲ್ಗಳಿಗೆ ಹೋಗ್ಬೇಕು. ಎಲ್ಲಾ ವಿದ್ಯಾರ್ಥಿಗಳು, ನನ್ನ ಪರ್ಟಿಕ್ಯುಲರ್ ಒಂದೇ ಹಾಸ್ಟೆಲ್ ಹೇಳ್ತಾ ಇಲ್ಲ, ಸರ್ಕಾರಿ ಹಾಸ್ಟೆಲ್ ಇರ್ಬೋದು, ಖಾಸಗಿ ಹಾಸ್ಟೆಲ್ ಇರ್ಬೋದು, ಯಾರ್ಯಾರು ಸಂಸ್ಥೆಗಳಿರ್ಬೋದು, ನಮ್ದು ಎಲ್ಲೂ ಇರೋದಿಲ್ಲ. ಎಲ್ಲಾ ವಿದ್ಯಾರ್ಥಿಗಳಿಗೆ ಮತದಾನದ ಹಕ್ಕನ್ನು ಕೊಡಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ, ಚುನಾವಣಾ ಆಯೋಗದ ಕರ್ತವ್ಯ. ಅದರಲ್ಲಿಂದ ತಾವು ವಿಮುಖರಾಗಬಾರ್ದು, ಈ ಆಡಳಿತ ಪಕ್ಷದ ಹಸ್ತಕ್ಷೇಪಕ್ಕೆ ತಾವು ಒಳಗಾಗಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಬಾಗಲಕೋಟೆ ಮಂಡಲದ ಅಧ್ಯಕ್ಷ ಅಂತ ಬಸವರಾಜ ಹುನಗುಂದ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಮುಖಂಡರ ಅಂತ ಜಯಂತ್ ಕುರಂದ್ವಾಡ್ರ ಅವರು, ಹಿರಿಯ ಮುಖಂಡರ ಅಂತ ಜಯಂತ್ ಕುರಂದ್ವಾಡ್ ಅವರು, ಟೋಳಿ ವಕೀಲರು ಯಲ್ಲಪ್ಪ ನಾರಾಯಣ ಅವರು, ಇನ್ನು ಪ್ರಮುಖರು ಎಲ್ಲ ಇವತ್ತು ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಕುರಿತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕ ಕಾಂಗ್ರೆಸ್ಸಿನ ಆರೋಪ ನಿರಾಧಾರ, ಸತ್ಯಕ್ಕೆ ದೂರ, ಅವ್ರ ಹತಾಶೆ ಮನೋಭಾವನೆ. ಬಹುಶಃ ಅವ್ರಿಗೆ ಏನ್ ಸರ್ಕಾರ ಕಳೆದ 2.5 ವರ್ಷದಿಂದ ವಿಫಲ ಆಗೈತಿ. ಈ ಸಾರಿ ಬಾಗಲಕೋಟೆಗೆ ಅವರು ಸೋಲೋದು ನಿಶ್ಚಿತ ಅಂತ ಅನ್ಕೊಂಡು ಈ ರೀತಿ ವೃಥಾ ಆರೋಪಗಳನ್ನ ಮಾಡಕತ್ತಾರ. ಈ ಆರೋಪದಲ್ಲಿ ಯಾವುದೂ ಸತ್ಯ ಇಲ್ಲ. ಅದಕ್ಕ ಜಿಲ್ಲಾ ಚುನಾವಣಾ ಆಯೋಗ ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಆಡಳಿತ ಒಂದು ವ್ಯವಸ್ಥೆ ತಮ್ಮ ಎಲ್ಲಾ BLOಗಳನ್ನ ಎಲ್ಲಾ ಹಾಸ್ಟೆಲ್ಗಳಿಗೆ ಕಳಿಸಿ ಆ ವಿದ್ಯಾರ್ಥಿಗಳನ್ನ ಮತದಾರರನ್ನಾಗಿ ಮಾಡಿ ಅವ್ರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಅವರನ್ನು ಸಂವಿಧಾನಿಕ ಕ್ರಿಯೆಗಳನ್ನು ಅವರು ಚಲಾಯಿಸುವಂತೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೂ ವಿನಂತಿ ಮಾಡ್ಕೊಳ್ಳೋದ್ರ ಜೊತೆಗೆ ಏನು ಹಾಸ್ಟೆಲ್ ಆಗಿರ್ಬೋದು, ಇಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಇದಾರ ಅವರೆಲ್ಲರೂ, ಮತ್ತೆ ಈ ಕ್ಷೇತ್ರದಾಗ ಈಗ ಜನವರಿ 1ನೇ ತಾರೀಕಿಗೆ 18 ವರ್ಷಗಳು ತುಂಬಿದಂತ ಯಾವುದೇ ಮತದಾರರು ಇರ್ಬೋದು, ಅವರೆಲ್ಲ ಹೊಸ ಮತದಾರರು ಕೂಡ ನೋಂದಣಿ ಮಾಡಿಸ್ಕೋಬೇಕು. BLOಗಳು ಹೋಗಿ ಎಲ್ಲಾ ಹಾಸ್ಟೆಲ್ಗಳಿಗೆ ಮತದಾರನ ಪಟ್ಟಿ ಸಿದ್ಧ ಮಾಡ್ಕೋಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೆ. ಸರ್, ಇನ್ನೊಂದು ಏನಂತಂದ್ರೆ, ಕಳೆದ ಲಾಸ್ಟ್ ಟೈಮ್ ಅಂತ ಗೊತ್ತಿಲ್ಲ ಅಥವಾ ಅದ್ರದ್ದು ಕಳೆದ ಎಲೆಕ್ಷನ್ ಅಲ್ಲಿ ಅಂತ ಗೊತ್ತಿಲ್ಲ, ವೋಟ್ ಮಾಡುವಾಗ ವಿದ್ಯಾರ್ಥಿಗಳನ್ನ ಒಬ್ಬ ವ್ಯಕ್ತಿ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಅದು ವೈರಲ್ ಆಗುತ್ತೆ ಫೇಸ್ಬುಕ್ ಅಲ್ಲಿ. ಯಾವ ರೀತಿ ರೆಡ್ ಹ್ಯಾಂಡ್ ಅಂದ್ರೆ ಅಲ್ಲಿ ತಂದೆ ಹೆಸರು ಬೇರೆ ಬೇರೆ ಏನೋ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ಏನಾದ್ರು ಉತ್ತರ ಕೊಡ್ತೀರಾ ಹೇಗೆ ಅಂತ? ಸರ್, ಅದನ್ನ ಸ್ಪಷ್ಟೀಕರಣ ಅವಾಗ್ಲೇ ಮಾಡಿ ಆಗಿದೆ. ಅದು ಬೋನಾಫೈಡ್ ಕ್ಲರಿಕಲ್ ಮಿಸ್ಟೇಕ್ ಅಂತಾರ. ಅದಕ್ಕೆ ಬೋನಾಫೈಡ್ ಕ್ಲರಿಕಲ್ ಮಿಸ್ಟೇಕ್ ಅಂತಾರ. ಅಲ್ಲಿ ಈ ಕಾನೂನಾಗ ಹೇಳ್ತದ, ಹಾಸ್ಟೆಲ್ ಆಗಿ ಇದ್ದಂತವ್ರಿಗೆ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಇರ್ತಾರಲ್ಲ ಅವ್ರನ್ನ ಗಾರ್ಡಿಯನ್ ಅಂತ ಮೆನ್ಷನ್ ಮಾಡ್ಬೇಕಾಯ್ತು. ಅವ್ರು ತಮ್ಮ ಕೆಲಸದ ಒತ್ತಡದಾಗ ಏನೋ ಅಲ್ಲಿ ಫಾದರ್ ಅನ್ನೋದನ್ನ ಡೇಟೋ ಮಾಡ್ಕೊತ ಹೋಗ್ಬಿಟ್ರು. ಇಟ್ ವಾಸ್ ಎ ಕ್ಲರಿಕಲ್ ಬೋನಾಫೈಡ್ ಮಿಸ್ಟೇಕ್. ಅದು ತಪ್ಪಿಲ್ಲ. ಅದನ್ನ ಮುಂದಕ್ಕೆ ಅದೇ ಸಂದರ್ಭದಲ್ಲಿ ಅದು ರೆಕ್ಟಿಫೈ ಆಗಿ ಹೋಯ್ತು. ಹಾಸ್ಟೆಲ್ ವಾರ್ಡನ್ ಯಾರು ಇರ್ತಾರ ಅವ್ರನ್ನ ಗಾರ್ಡಿಯನ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೋಗಾಕ ಕಾನೂನಾಗ ಅವಕಾಶ ಐತಿ. ಅಂದ್ರೆ ಅದು ವೋಟರ್ ಐಡಿಯಲ್ಲಿ ಫಾದರ್ ಅನ್ನುವಂಥದ್ದು ಇರಬಾರ್ದು. ಅದು ತಪ್ಪಾಗಿ ಅದು ಹೇಳಿದಲ್ಲ, ಇಟ್ ಇಸ್ ಎ ಬೋನಾಫೈಡ್ ಕ್ಲರಿಕಲ್ ಮಿಸ್ಟೇಕ್ ಅಂತ ಹೇಳ್ತಾರೆ. ಅದು ಸಮ್ಮತವಾದಂತ ಕ್ಲರಿಕಲ್ ಮಿಸ್ಟೇಕ್ ಅದು ಅಷ್ಟೇ. ಸೊ ಅಂದ್ರೆ ನಿಮ್ಮ ಪ್ರಕಾರ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ಹಾಸ್ಟೆಲ್ ಅಲ್ಲಿ ದೂರ ತನ್ನ ನೇಟಿವ್ ಅನ್ನ ಬಿಟ್ಟು ದೂರ ಇದ್ರೆ, ಸೊ ಆ ವ್ಯಕ್ತಿಗೆ ಅಲ್ಲಿ ಮತದಾನದ ಒಂದು ಹಕ್ಕನ್ನ ಪಡಿಬಹುದು. ಸೊ ಅಲ್ಲಿ ಗಾರ್ಡಿಯನ್ ಆಗಿ ಅಲ್ಲಿ ಹಾಸ್ಟೆಲ್ ವಾರ್ಡನ್ನೇ ಇರ್ತಾರೆ, ಇರ್ಬೋದು. ಈ ರೀತಿ ಒಂದು ಅಧಿಕಾರ ಇದೆ. ಹೌದು, ನಾನು ಅದನ್ನೇ ಆಗ್ಲೇ ನಿಮ್ಗೆ MOU ಓದ್ ಹೇಳಿದ್ನಲ್ಲ, ಇದನ್ನ ಯಾರು ವಂಚಿತರ ಆಗ್ಬಾರ್ದು. ಅವ್ರ ಮನೆಯಿಂದ ಎಲ್ಲೆಲ್ಲೋ ದೂರ ಇರ್ತಾರ, ಆತನಿಗೆ ತನ್ನ ಮೂಲಭೂತ ಕರ್ತವ್ಯ ಮತದಾನ ಅಂದ್ರೆ ಶ್ರೇಷ್ಠ ದಾನ. ಎಲ್ಲ ದಾನಗಳಿಗಿಂತ ಮತದಾನ ಶ್ರೇಷ್ಠ ದಾನ. 5 ವರ್ಷ ಒಂದು ಮತದಿಂದ ಜಗತ್ತಿನ ದೇಶದ ಇತಿಹಾಸಗಳ ಬದಲಾವಣೆ ಆಗ್ತಾವು. ಕೇವಲ ಒಂದೇ ಒಂದು ಮತದ ಅಂತರದಿಂದ ಆದರಣೀಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಪತನ ಆಗ್ತದೆ. ಒಂದೇ ಒಂದು ಮತ.
ಅದಕ್ಕ ಒಂದು ಮತಕ್ಕೂ ಮುಖ್ಯವಾಗಿ ಅದು ಅದಕ್ಕೆ ಬೆಲೆ ಕಟ್ಟಕ್ ಆಗಂಗಿಲ್ಲ. ಅದಕ್ಕೆ ಯಾರನ್ನೂ ಬಿಡ್ಲಾರ್ದಂಗೆ ಎಲ್ಲರೂ ಮತದಾನ ಮಾಡ್ಬೇಕು. ಕಾಂಗ್ರೆಸ್ನವರು ಎಲ್ಲಿ ಹತಾಶರಾಗಿ ಸೋಲಿಗೆ ಒಳಗಾಗೋದು ನಿಶ್ಚಿತವಾಗಿ ಅವ್ರಿಗೆ ಅನಿಸ್ಬಿಟ್ಟದ. ಅದನ್ನ ಈ ರೀತಿ ವೃಥಾ ಆರೋಪ ಮಾಡಕತ್ತಾರ ಅಂತ ನಾ ಹೇಳ್ತೀನಿ.